ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸಾರಥ್ಯದಲ್ಲಿ ಅದ್ಧೂರಿ ಮೆರವಣಿಗೆ ಮೂಲಕ ಉಮೇಶ್ ಮೇಟಿ ನಾಮಪತ್ರ ಸಲ್ಲಿಸಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿತು. ಬಾಗಲಕೋಟೆ ಉಪಚುನಾವಣೆಗೆ ಎಚ್.ವೈ. ಮೇಟಿಯವರ ನಿಧನವಾದ ಬಳಿಕ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಮೇಟಿಯವರ ಪುತ್ರ ಉಮೇಶ್ ಮೇಟಿಯವರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಸತೀಶ್ ಜಾರಕಿಹೊಳಿ, ಆರ್.ಬಿ. ತಿಮ್ಮಾಪುರ್, ಜಿಲ್ಲಾಧ್ಯಕ್ಷ ಎಚ್.ಜೆ. ನಂಜೇಮಠ್, ಯುವ ನಾಯಕಿ ಸಂಯುಕ್ತ ಪಾಟೀಲ್, ಬಾದಾಮಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಸೇರಿದಂತೆ ಇನ್ನು ಅನೇಕ ಮುಖಂಡರು ಕಿಕ್ಕಿರಿದ ಜನಸಾಗರದ ನಡುವೆ ಮೆರವಣಿಗೆಯಲ್ಲಿ ಭಾಗವಹಿಸಿ ನಾಮಪತ್ರ ಸಲ್ಲಿಸಿ ಮಾಧ್ಯಮಗಳ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದರು. ವರದಿ ರಾಜೇಶ್ ಎಸ್ ದೇಸಾಯಿ, ಉತ್ತರ ಕರ್ನಾಟಕ. ಕೋಟೆನಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಭಾಳ ಆಸೆ ಇಟ್ಟುಕೊಂಡಿದೆ. ನಾವು ಅನೇಕ ಕಾರಣಗಳಿಂದ ಅವರು ಬದುಕಿರುವಾಗ ಮಾಡಲಿಲ್ಲ. ಈ ವರ್ಷ ಘೋಷಣೆ ಮಾಡಿದ್ದೆ, ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ, ಅವರ ಒತ್ತಾಯದ ಮೇಲೇ ಘೋಷಣೆ ಮಾಡಿದ್ದೆ. ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಆಗಲೇಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಅಂತ ಹೇಳಿದ್ದು, ಆಸ್ಪತ್ರೆ ಆಗಬೇಕು, ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳಿದ್ದು ಅವರ ಒತ್ತಾಯದ ಮೇರೆಗೆ ಮಾಡಿದ್ದರು. ಆದರೆ ಶಂಕುಸ್ಥಾಪನೆ ಮಾಡುವಾಗ ಅವರು ಅದು ಭಾಳ ನೋವು. ಅವರು ಇದ್ದಿದ್ರೆ ಖುಷಿ ಪಡ್ತಾ ಇದ್ದರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ 2016-17ರಲ್ಲೇ ಮೆಡಿಕಲ್ ಕಾಲೇಜ್ ಘೋಷಣೆ ಆಯಿತು. 2016 ಆದರೂ ಕೂಡ ಮೆಡಿಕಲ್ ಕಾಲೇಜ್ ಘೋಷಣೆ ಆಗಬೇಕಾದ್ರೆ ಮೇಟಿಯವರೇ ಕಾರಣಕರ್ತರು. ಮತ್ತು ಈ ವರ್ಷ ಘೋಷಣೆ ಆಗಬೇಕಾದ್ರೂ ಕೂಡ ಮೇಟಿಯವರೇ ಕಾರಣಕರ್ತರು. ಅದು ಮೆಡಿಕಲ್ ಕಾಲೇಜು ನಾವು ಯಾಕೆ ಮಾಡಿದೆ ಅಂತಂದರೆ ಹಳ್ಳಿಗಾಡಿನ ಮಕ್ಕಳು ಕೂಡ ವೈದ್ಯರುಗಳಾಗಬೇಕು. ಸಿಟಿಯವರು ಭಾಳ ಮುಖ್ಯವಾಗಿ ಬಡವರ ಮಕ್ಕಳು, ರೈತರ ಮಕ್ಕಳು, ಅವರು ಮೆಡಿಕಲ್ ಡಾಕ್ಟರ್ಗಳಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜ್ ಮಾಡಿದ್ದೀವಿ. ಅದು ಬಾಗಲಕೋಟೆಯಲ್ಲೂ ಕೂಡ ಮಾಡಿದ್ದೀವಿ. ಹಾಸ್ಪಿಟ್ಲು ಕೂಡ ಯಾಕೆ ಅಂತ ಹಾಸ್ಪಿಟ್ಲ್ ಯಾಕೆ ಮಾಡ್ತಾ ಇದ್ದೀವಿ? ಒಳ್ಳೆ ಗುಣಮಟ್ಟದ ಸೇವೆ ಸಿಗಬೇಕು, ಆರೋಗ್ಯ ಸೇವೆ ಬಡವ್ರಿಗೂ ಸಿಗಬೇಕು. ಬರೀ ಶ್ರೀಮಂತರು ಸಿಕ್ಕಿದ್ರು ಸಾಕು, ಬಡವ್ರಿಗೂ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡಿದ್ದೀವಿ. ಸೊ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಮೇಟಿಯವರು ಯಾವಾಗಲೂ ಕೂಡ ನಾನು ಭೇಟಿ ಮಾಡಿದಾಗ ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಮಹಿಳೆಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಮಾತಾಡ್ತಾ ಇದ್ರು. ಬೇರೆ ಮಾತಾಡ್ತಾರೆ. ಈ ನವನಗರ ಕೂಡ ಅವರೇ MLA ಆಗಿದ್ದರು. ಅವರು ಕೂಡ ಕಾರ್ಯಕರ್ತರು. ಮತ್ತು ಈ ಚುನಾವಣೆ ಇದೆಯಲ್ಲ, ಜನ ನಮ್ಮನ್ನು ಉಮೇಶ್ ಮೇಟಿಯವರನ್ನು ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. 100ಕ್ಕೆ 100 ಉಮೇಶ್ ಮೇಟಿಯವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ. BJPಯವರು ಏನಾರ ಹೇಳ್ಕೊಳ್ಳಿ, ಯಾಕೆಂತಂದರೆ ಅವರ ಅಪಪ್ರಚಾರಕ್ಕೆಲ್ಲ ಜನ ಮನ್ನಣೆ ಕೊಡಲ್ಲ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿದೆ. ಅದರಿಂದ ಅವರು ಏನು ಹೇಳಿದ್ರು ಕೂಡ ಸುಳ್ಳು ಹೇಳೋದು. ಅವ್ರ ಜಾಯಮಾನ ಏನಪ್ಪ ಅಂತಂದರೆ ಸುಳ್ಳು ಹೇಳೋದು. ಅವ್ರ ಮನೆ ದೇವರೇ ಸುಳ್ಳು, BJPಯವ್ರ ಮನೆ ದೇವರೇ ಸುಳ್ಳು. ಅದರಿಂದ ಸುಳ್ಳು ಹೇಳ್ತಾರೆ, ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಜನಗಳಿಗೆ ಗೊತ್ತಾಗಿದೆ ಅವ್ರು ಸುಳ್ಳು ಹೇಳ್ತಾರೆ ಅಂತಕ್ಕಂಥದ್ದು, ಜನಗಳಿಗೆ ಗೊತ್ತಾಗಿದೆ. ಅದರಿಂದ ಅವರು ನಮ್ಮ ನೀತಿ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಯಾರು ಶಾಸಕರಾಗಿದ್ದರು ಅವ್ರು ಸತ್ತೋದ್ರೆ, ಅವ್ರು ಕಾಲವಾದರೆ ಅವ್ರ ಮನೆಯವರಿಗೆ ಕೊಡಬೇಕು ಅಂತ ಈ ಕೂಡ
ನಾವು ಮನೆಗಳಿಗೆ ಕೊಟ್ಟಿದ್ದೀವಿ, ದಾವಣಗೆರೆಯಲ್ಲಿ ಕೊಟ್ಟಿದ್ದೀವಿ. ಸೊ ಎರಡೂ ಕಡೆ ನಾವು ಕೊಟ್ಟಿದ್ದೀವಿ.